ಲೋಕಸಭಾ ಚುನಾವಣೆಗೆ ಜೋರಾಯಿತು ಕೈ ಟಿಕೆಟ್ ಫೈಟ್. ವಿಜಯಪುರ ಲೋಕ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೆ ಡಿಮ್ಯಾಂಡ್ ಹೆಚ್ಚಾಗ್ಬಿಟ್ಟಿದೆ. ಎಸ್ಸಿ ಬಲಗೈ ಎಡಗೈ ಸಮುದಾಯಗಳಲ್ಲಿ ಟಿಕೆಟ್ ಕದನ ಜೋರಾಗಿ ನಡೀತಾ ಇದೆ. ವಿಜಯಪುರದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಜು ಆಲಗೂರು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಮಹಿಳಾ ಸಂಘಟನೆಯಿಂದ ಗುರುತಿಸಿಕೊಂಡಂತ ಕಾಂತಾ ನಾಯಕ್ ಅವರು ಕೂಡ ಟಿಕೆಟ್ಗಾಗಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ರಮೇಶ್ ಜಿಗಜಿಣಗಿ ಸೋಲಿನ ರುಚಿಯನ್ನ ತೋರಿಸಿದಂತ ಮನೋಹರ ಐನಾಪುರ ಇವರಲ್ಲದೆ ಇನ್ನೂ ಹಲವರು ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಯಾರಿಗೆ ಒಲಿಯಲಿದೆ ಗುಮ್ಮಟನಗರಿಯ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ ಅನ್ನೋದೇ ಈಗಿರುವಂತ ಗೊಂದಲ ಮತ್ತು ಪ್ರಶ್ನೆ ಹಾಗೂ ಕುತೂಹಲ. ನೋಡಿ, ಎಲ್ಲಾ ಪಕ್ಷದಲ್ಲೂ ಕೂಡ ಟಿಕೆಟ್ಗಾಗಿ ನಾನ್ ನಿಂತ್ಕೋಬೇಕು ನನಗೇ ಬೇಕು ಅನ್ನುವಂಥ ಪೈಪೋಟಿ ಅಂತೂ ನಡೀತಾ ಇದೆ. ಆದರೆ ವಿಜಯಪುರ ಲೋಕಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೆ ಸಿಕ್ಕಾಪಟ್ಟೆ ಹನುಮಂತನ ಬಾಲದ ರೀತಿಯ ಆಕಾಂಕ್ಷಿಗಳು ಇದ್ದಾರೆ. ಯಾರಿಗೆ ಟಿಕೆಟ್ ಸಿಗಬಹುದು, ಯಾರಿಗೆ ಟಿಕೆಟ್ ಕೊಡ್ತಾರೆ, ಹೈಕಮಾಂಡ್ ಲೆಕ್ಕಾಚಾರಕ್ಕೇನು, ಕಾರ್ಯಕರ್ತರು ಹೇಳೋದಕ್ಕೇನು, ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ. ಎಸ್ಸಿ ಬಲಗೈ ಮತ್ತು ಎಡಗೈ ಸಮುದಾಯಗಳಲ್ಲಿ ಟಿಕೆಟ್ ಕದನ ನಡೀತಾ ಇದೆ. ನಂಗೆ ಸಿಗಬೇಕು, ನನಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವರು ಆ ಬಣ ಈ ಬಣ ಅಂತ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಹೈಕಮಾಂಡ್ನ ನಾಯಕರು ಅನ್ನೋದು ಪ್ರಶ್ನೆ. ವಿಜಯಪುರದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಜು ಆಲಗೂರು ಕೂಡ ಲಾಭಿ ಮಾಡ್ತಾ ಇದ್ದಾರೆ. ಮಹಿಳಾ ಸಂಘಟನೆಯಿಂದ ಗುರುತಿಸಿಕೊಂಡ ಕಾಂತಾ ನಾಯಕ್ ಅವರು ಕೂಡ ಇದ್ದಾರೆ. ರಮೇಶ್ ಜಿಗಜಿಣಗಿ ಸೋಲಿಸಿ ರುಚಿ ತೋರಿಸಿದಂತ ಮನೋಹರ ಐನಾಪುರ ಅವರು ಕೂಡ ಇದ್ದಾರೆ. ಇವರು ಅಲ್ಲದೇನೆ ಇನ್ನೂ ಹಲವರು ಇದ್ದಾರೆ, ಟಿಕೆಟ್ಗಾಗಿ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರಿಗೆ ಒಲಿಯುತ್ತೆ ಗುಮ್ಮಟನಗರಿಯ ಲೋಕಸಭಾ ಕಾಂಗ್ರೆಸ್ನ ಟಿಕೆಟ್ ಅನ್ನೋದು ಸದ್ಯ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದಪ್ಪ. ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ. ಯಾರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ, ಕಾರ್ಯಕರ್ತರು ಯಾರನ್ನ ಗೆಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ, ಹೈಕಮಾಂಡ್ ನಾಯಕರ ತೀರ್ಮಾನ ಏನಾಗಿರುತ್ತೆ ಅಂತ? ಖಂಡಿತ ಈಗ ಲೋಕಸಭಾ ಚುನಾವಣೆ ಹೇಗೆ ಹತ್ರ ಆಗ್ತದೆ ಅದೇ ರೀತಿಯಾಗಿ ಪ್ರತಿಯೊಬ್ರು ಕೂಡ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈಗ ಸದ್ಯದ ಪರಿಸ್ಥಿತಿ ನೋಡೋದಾದ್ರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಯಾರಿಗೆ ನೀಡ್ಬೇಕು ಅನ್ನುವಂತ ಗೊಂದಲ ಕೂಡ ಅಷ್ಟೇ ಇದೆ. ಆದ್ರೆ ಇನ್ನುವರೆಗೂ ಇಲ್ಲಿ ಬಿಜೆಪಿಗೆ ಯಾರಿಗೆ ನೀಡ್ಬೇಕು ಅನ್ನುವಂಥದ್ದು ಕೂಡ ಅಷ್ಟೇ ಹುಡುಕಾಟದಲ್ಲಿದೆ. ಬಿಜೆಪಿಯಲ್ಲಿ ಯಾವ ನಾಯಕರಿಗೆ ಟಿಕೆಟ್ ಕೊಡ್ತಾರೆ, ಟಿಕೆಟ್ ಸಿಕ್ಕ ಮೇಲೆ ಇಲ್ಲಿ ಏನಾದ್ರೂ ಇಲ್ಲಿ ನಾಯಕರನ್ನ ನಿರ್ಮಾಣ ಮಾಡುವಂತ ಅಂದ್ರೆ ನಿರ್ಣಯ ಮಾಡ್ಬೇಕು ಅನ್ನುವಂಥದ್ದು ಕೂಡ ಇರುವಂತದ್ದು. ಆದ್ರೆ ಈಗಾಗಲೇ ಸಾಕಷ್ಟು ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ನಲ್ಲಿ ಕೂಡ ಟಿಕೆಟ್ ಕದನ ಕೂಡ ಮುಂದುವರಿತಾ ಇರುವಂತದ್ದು. ಈ ಬಾರಿ ಟಿಕೆಟ್ ಯಾರೇ ಸಿಗುತ್ತೆ ಅನ್ನುವಂಥದ್ದು ಅಷ್ಟೇ ಕೂಡ ಕುತೂಹಲ ಕೂಡ ಆಗಿದೆ. ಇಲ್ಲಿ ನೀತಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ, ಎಸ್ಸಿ ಬಲಗೈ ಮತ್ತು ಎಡಗೈ ಸಮುದಾಯಗಳಿಂದ ಇಲ್ಲಿ ಟಿಕೆಟ್ಗೆ ಭಾರಿ ಆಕಾಂಕ್ಷಿ ಆಗಿರುವಂತದ್ದು ಮತ್ತು ಇದು ಲೋಕಸಭಾ ಚುನಾವಣೆಯಲ್ಲಿ ಮೀಸಲು ಮತಕ್ಷೇತ್ರ ಆಗಿರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ಪೈಪೋಟಿ ಕೂಡ ನಡೀತಾ ಇದೆ. ಬಂಜಾರ ಸಮುದಾಯದಲ್ಲಿ ಕೂಡ ಏನ್ ಹೇಳ್ತಾ ಇರುವಂತದ್ದು, ಈ ಬಾರಿ ಏನೇ ಆಗ್ಲಿ ಬಂಜಾರ ಸಮುದಾಯಕ್ಕೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಸಂಪ್ರದಾಯದ ಮುಖಂಡರು ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಎಸ್ಸಿ ಬಲಗೈದಲ್ಲಿ ಇರುವಂತವ್ರು ಕೂಡ ಅದೇ ಹೇಳ್ತಾ ಇರುವಂತದ್ದು, ಈ ಬಾರಿ ನಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೀಗಾಗಿ ಟಿಕೆಟ್ ಈ ಬಾರಿ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಕಡೆ ನೋಡಿದ್ರೆ ವಿಜಯಪುರದ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಆಗಿರುವಂತಹ ರಾಜು ಆಲ್ಗೂರ್ ಕೂಡ ಈ ಬಾರಿ ಪೈಪೋಟಿ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಹಿಳಾ ಸಂಘಟನೆಯಿಂದ ಗುರುತಿಸಿಕೊಂಡು ಬಂದಿರುವಂತಹ ಕಾಂತಾ ನಾಯ್ಕ್ ಕೂಡ ಇದ್ದಾರೆ. ಇನ್ನು ರಮೇಶ್ ಜಿಗಜಿಣಗಿ ಅವರು ಕೂಡ ಪ್ರತಿ ಬಾರಿ ಏನು MP ಚುನಾವಣೆಯಲ್ಲಿ ಕೂಡ ಗೆಲುವನ್ನ ಕಂಡು ಬಂದಿರುವಂತವರು ಕೂಡ ಇದ್ದಾರೆ. ಏನು ಅವರನ್ನ ಕಳೆದ ಎಷ್ಟೋ ಸುಮಾರು ವರ್ಷಗಳ ಹಿಂದೆ ಸೋಲ್ಸಿರುವಂತ ಶಾಸಕರಾಗಿದ್ದಾಗ MP ಜಿಗಜಿಣಗಿ ಅವರು ಸೋಲ್ಸಿರುವಂತ ಮನೋಹರ ಐನಾಪುರ ಕೂಡ ಈ ಬಾರಿ ನನಗೆ ಟಿಕೆಟ್ ನೀಡಬೇಕು ಅಂತ ಆಕಾಂಕ್ಷಿಗಳು ಕೂಡ ಹೆಚ್ಚಾಗ್ತಾ ಇದೆ. ಇವರಲ್ಲದೆ ಇನ್ನೂ ಸಾಕಷ್ಟು ಏನು ಆಕಾಂಕ್ಷಿಗಳು ಕೂಡ ಇದ್ದಾರೆ. ಈ ಬಾರಿ ಟಿಕೆಟ್ ಯಾರೇ ಸಿಗ್ತದೆ ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲ ಆಗಿದೆ ಅಂತಾನೆ ಹೇಳ್ಬೋದು. ನೀತಿ, ಓಕೆ, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.